ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ಕಾಗವಾಡ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಗಾಗಿ ವಿಶೇಷ ಕಾಳಜಿ ವಹಿಸಿದ್ದಾರೆ. ಈಗಾಗಲೇ ನೂರಾರು ಕೋಟಿ ಅನುದಾನವನ್ನು ರಸ್ತೆ ಕಾಮಗಾರಿ ಯೋಜನೆಗಳಿಗೆ ಮಂಜೂರು ಮಾಡಿದ್ದಾರೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು. ಅವರು ಶನಿವಾರ ದಿ 6 ರಂದು ಕಾಗವಾಡ ಮತಕ್ಷೇತ್ರದ ಉಗಾರ ಖುರ್ದ ಪಟ್ಟಣದಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಯವರ ಮೂಲ ಸೌಕರ್ಯ ಅಭಿವೃದ್ಧಿ ಸ್ಪ್ ಯೋಜನೆಯಡಿ ಹಮ್ಮಿಕೊಳ್ಳಲಾದ 2 ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡುತ್ತಾ, ಈ ಭಾಗದ ಜನಪ್ರಿಯ ಶಾಸಕರಾದ ರಾಜು ಕಾಗೆ ಈ ಪೂಜೆಗೆ ಬರಬೇಕಾಗಿತ್ತು. ಆದರೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಅವರ ಆರೋಗ್ಯದ ಯೋಗಕ್ಷೇಮ ವಿಚಾರಿಸಿರುವುದಾಗಿ ತಿಳಿಸಿದ ಅವರು, ಬೇಗ ಗುಣಮುಖರಾಗಿ ಜನರಿಗೆ ಸೇವೆ ಒದಗಿಸಲಿ ಎಂದು ಹಾರೈಸಿದ ಅವರು, ಕ್ಷೇತ್ರದ ಸಮಸ್ಯೆಗಳ ಬಗೆಗೆ ಮತ್ತು ಇಲ್ಲಿಯ ಬೇಡಿಕೆಗಳ ಕುರಿತು ತಮ್ಮ ತಂದೆ ಸಚಿವ ಸತೀಶ್ ಜಾರಕಿಹೊಳಿಯವರ ಜೊತೆ ಚರ್ಚಿಸುವುದಾಗಿ ತಿಳಿಸಿದರು. ನಾವು ಪ್ರಥಮವಾಗಿ ಎಸ್ಸಿಪಿ ಟೀಮಲ್ಲಿ ನಾವು ಒಂದು 1 ಕೋಟಿಗೂ ಹಾಗೂ ಇನ್ನೊಂದು 2 ಕೋಟಿ ವೆಚ್ಚದಲ್ಲಿ ರೋಡ್ 2.5 ಕೋಟಿ ವೆಚ್ಚದಲ್ಲಿ ರೋಡನ್ನ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೀವಿ. ಈ ಭಾಗದ ಶಾಸಕರಾದಂಥ ರಾಜು ಕಾಗೆ ಅವರು ಬರಬೇಕಾಗಿತ್ತು. ಹಾಗೆಯೇ ಅವರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅವರು ಕೂಡ ನಾವು ಮೊದಲನೇದಾಗಿ ಭೇಟಿ ಆಗಿದ್ವಿ. ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೀವಿ. ಭಾಳ ಬೇಗನೆ ಗುಣಮುಖರಾಗಿ ಬರಲಿ ಅಂತ ನಾವು ಕೂಡ ಕ್ಷೇತ್ರದ ಜನರಿಗೆ ಬೇಗನೆ ಸೇವೆ ಸಲ್ಲಿಸುವಂತಾಗಲಿ. ಹಾಗೆಯೇ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ವಿ. ಸೊ ಇವತ್ತು ಇಲ್ಲಿ ನಾವು ಉಗಾರದಲ್ಲಿ ಈ 2 ಸ್ಕೀಮಲ್ಲಿ ನಾವು ಪೂಜೆ ಮಾಡಿದ್ದೀವಿ. ಇನ್ನು ಹಲವಾರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ವತಿಯಿಂದ ನಾವು ಈ ಭಾಗದ ತಂದೆಯವರಾಗಲಿ ನಾವಾಗಲಿ ಈ ಭಾಗಕ್ಕೆ ಆದಷ್ಟು ಎಷ್ಟು ಅಭಿವೃದ್ಧಿ ಆಗುತ್ತೆ ರೋಡ್ ಆಗಲಿ, ಯಾಕಂದರೆ ಜನರಿಗೆ ಸಮಸ್ಯೆ ಆಗಬಾರ್ದು, ನಮ್ಮ ಸರ್ಕಾರದ ಅದೇ ಉದ್ದೇಶ. ಸೊ ಹಾಗಾಗಿ ಬೇಗನೆ ಸ್ಪಂದಿಸುವಂಥ ಕಾರ್ಯ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಫಾತಿಮಾ ನದಾಫ, ಮುಖಂಡರಾದ ರಮೇಶ ಸಿಂದಗಿ, ವೀರಭದ್ರ ಕಟಗೇರಿ, ವಿಜಯ ಆಸೋದೆ, ಸಚೀನ ಶಿಂಗೆ, ಈಶ್ವರ ಕಾಂಬಳೆ, ಅಮರ ಜಗತಾಪ, ವಿಕ್ರಮ ಬೊಸಲೆ, ಭರಮು ಮಾದರ, ತಾಪಮಿಯೋ ವೀರಣ್ಣ, ವಾಲಿ ಅಭಿಯಂತರಾದ ಮಲ್ಲಿಕಾರ್ಜುನ ಮಗದುಮ, ಗುತ್ತಿಗೆದಾರ ಸಂದೀಪ ಕುರಾಡೆ, ಸ್ಥಳೀಯ ಜನಪ್ರತಿನಿಧಿಗಳು ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ ಕಾಂಬಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.